ಈ ನನ್ನ ಮಕ್ಕಳು ಯಾಕೆ ಹಿಂಗೆ ನಾಯಿ ಸುತ್ತದಂಗೆ ಸುತ್ತವ್ರೆ. ಸೊ ಇವ್ರು ಯಾಕೆ ಸುತ್ತವ್ರೆ ಅಂತ ನೋಡಬೇಕು ಅಂತಂದರೆ ಈ ವಿಡಿಯೋ ಫುಲ್ ನೋಡಿ ಗಾಯ್ಸ್, ಯಾಕೆ ಅಂತ ಗೊತ್ತಾಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾವಿವತ್ತು ಸಂಡೇ ಅಂದ್ಬಿಟ್ಟು ಕೋಳಿ ತರನ ಅಂದ್ಬಿಟ್ಟು ಪಕ್ಕದ ಏರಿಯಾ ಬಿಟ್ಬಿಟ್ಟು ಈ ಕಡೆ ಏರಿಯಾ ಕರ್ಸ್ಕೊಂಬಂದ್ರು ನಮ್ಮ ಹುಡುಗರು. ಹಂಗಾಗಿ ಅದು ಓಡಾಡಿದ್ದಾರೆ. ಸೊ ಅಲ್ಲಿ ಬಂದ್ಬಿಟ್ಟು ಆಂಟಿ ಅಂಗಡಿ ಬಂದು ತಗೊಳಕೊಂಡು ಅಲ್ಲಿ ಬರೀ ಒಂದೇ ಒಂದು ಕೋಳಿ ಇತ್ತು, ತಗೊಳಕ್ಕಾಗಿಲ್ಲ. ನಾಯಿ ಯಾಕೋ ನಮ್ಮನೆ ಗುರಾಯಿಸ್ತೈತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಆಲ್ರೆಡಿ ನಮ್ಮ ಹುಡುಗರು 2 ಕೋಳಿ ಬೈ ಮಾಡಿದ್ರು. 2 ಕೋಳಿನ ಕಟ್ ಮಾಡ್ಸೋಕ್ಕೆ ಅಂತ ಶುರು ಮಾಡಿ 2 ಕೋಳಿ 3 ಜನ ಹುಡುಗರು ಇದ್ದು ಉತ್ತರ ಕರ್ನಾಟಕ ಹುಡುಗರು ಕಟ್ ಮಾಡ್ತಾಯಿದ್ರು. ಇಂತೂ ಇರೋವರ ಕೋಳಿನೆಲ್ಲ ಎಲ್ಲ ಕಟ್ ಮಾಡಿಸ್ಕೊಂಡು ನಾವು ಕೋಳಿನ ಕಡಿಯೋಕ್ಕಂತ ರೆಡಿಯಾಗಿ ಹೊರಟ್ವಿ ಫ್ರೆಂಡ್ಸ್. ಇಲ್ಲಿಂದ ಸೀದಾ ರೂಮಿಗೆ ಬಂದ್ಬಿಟ್ಟು ಖಾರ ಇರೆಲ್ಲ ಜೋಡಿಸ್ಕೊಂಡು ನಮ್ಮ ಹುಡುಗರೆಲ್ಲ ನೀಟಾಗಿ ಎಲ್ಲ ರೆಡಿ ಮಾಡ್ಕೊತಿದ್ರು ಗಾಯ್ಸ್. ಹೀಗೆ ಎಲ್ಲ ಪ್ರಿಪ್ರೇಷನ್ ಮಾಡಬೇಕು. ಏನಾಯ್ತು ಗೊತ್ತಾ, ಗ್ಯಾಸ್ ಲೀಕೇಜ್ ಆಗ್ಬಿಡ್ತು ಗುರು. ಫುಲ್ ಓಪನ್ ಇರಲಿಲ್ಲ, ಯಾಕೆ ಹೇಳ್ತೀನಿ, ಸ್ವಲ್ಪ ಮಾತ್ರ ಓಪನ್ ಇದೆ. ಇಲ್ಲ ಬ್ರೋ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಂತೂ ಇಂತೇನೇನು ಸರ್ಕಸ್ ಮಾಡಿ ರೆಗ್ಯುಲೇಟರ್ ಕರೆಕ್ಟ್ ಹಾಕಿ ಗ್ಯಾಸ್ ರೆಡಿ ಮಾಡಿದ್ವಿ. ಶುರು ಹಚ್ಕೊಂಡ್ವಿ ಮತ್ತೆ ಅಡುಗೆನ. ನಮ್ಮ ಮತ್ತೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಅಡುಗೆ ಮಾಡೋಕ್ಕೆ ಶುರು ಮಾಡ್ದೆ. ಅಡುಗೆ ಮಾಡಬೇಕಾದ್ರೆ ಟೇಸ್ಟ್ ಮಾತ್ರ ಹೊಸ್ಟಾಗಿರುತ್ತೆ, ಸ್ಮೆಲ್ ಮಾತ್ರ ಸಾಕಾಗಿರುತ್ತೆ. ನಾವು ಅಡುಗೆ ಮಾಡ್ಕೊಂಡು ತಿನ್ನೋದು ದೇವ್ರಿಗೆ ಇಷ್ಟ ಅಲ್ಲ ಅನ್ಸುತ್ತೆ ಗಾಯ್ಸ್. ಈ ಸಲ ಗ್ಯಾಸ್ ಫುಲ್ ಖಾಲಿ ಆಗೋಗ್ಬಿಡ್ತು. ನಮ್ಮ ಹುಡುಗರು ಹೋಗ್ಬಿಟ್ಟು ಗ್ಯಾಸು ಇನ್ನೊಂದು ಎತ್ತಾಕೊಂಬಂದರು. ಮತ್ತೆ ಸೇಮ್ ಆ್ಯಸ್ ಯೂಶುವಲ್ ಎಲ್ಲ ಫಿಟ್ ಮಾಡಿಕೊಂಡು ಶುರು ಹಚ್ಕೊಂಡ್ವಿ ಅಡುಗೆನ. ಅಂತೂ ಇಂತೂ ಸಕ್ಕತ್ತಾಗಾಯ್ತು ಸಾಂಬಾರು, ಟೇಸ್ಟಿ. ಹಿಂಗೋ ಭಾರಿ ಹೊಟ್ಟೆ ಸಿತ್ತಾಯ್ತು. ಫೈನಲಿ ಊಟ ರೆಡಿ ಆಯಿತು. ಎಲ್ಲರೂ ಸೇರ್ಕೊಂಡು ಮಸ್ತಾಗಿ ಬಾರಿಸಿದ್ವಿ. ಊಟ ಆದ್ಮೇಲೆಲ್ಲ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ನೋಡ್ತೀವಿ ನಮ್ಮ ಹುಡುಗ ಕರ್ದ ಯಾರೋ ಆಗಲೇ ಎಣ್ಣೆ ಪಟ್ಟೆ ಹಾಕ್ತು ಹುಡುಗರು ಅಂದ. ಫುಲ್ ಜೋರು ಬಿಡುಗರು ಅಂದೆ. ವಾಕಿಂಗ್ ಅಂತ ಹೊರಗಡೆ ಬಂದ್ವಿ. ಇವನು ಯಾರೋ ಹೆವಿ ಕುಡ್ಕ ಹೆವಿ ವಾಕಿಂಗ್ ಮಾಡ್ತಿದ್ದ. ಹಿಂಗೆ ನಮ್ಮ ಏರಿಯಾದಲ್ಲೆಲ್ಲ ಅಡ್ಡಾಡ್ಕೊಂಡು ಮಾತಾಡ್ಕೊಂಡು ಮುಗಿಸಿದ್ವಿ. ಇವತ್ತಿನ ವ್ಲಾಗು ಇಷ್ಟು, ಮಿನಿ ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಗಾಯ್ಸ್.